ಬೆಂಗಳೂರಿಗೆ ಬಂದೇ ಬಿಡ್ತು ಚೀನಾ ವೈರಸ್. ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ತುರ್ತು ಸಭೆ. ಸೋಂಕಿನ ತಡೆಗೆ ಮಾಸ್ಕ್ ಕಡ್ಡಾಯ ಮಾಡ್ತಾರಾ? ಏರ್ಪೋರ್ಟ್ನಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಯುತ್ತಾ? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೊರೋನಾ ಬಳಿಕ ಚೀನಾದಲ್ಲಿ ಕಾಣಿಸಿಕೊಂಡಿರುವ HMPV ಸೋಂಕು ಇದೀಗ ಭಾರತಕ್ಕೂ ಕಾಲಿಟ್ಟಿದ್ದು ಬೆಂಗಳೂರಿನಲ್ಲೇ ಕಾಣಿಸಿಕೊಳ್ಳುವ ಮೂಲಕ ಆತಂಕ ಹೆಚ್ಚಿಸಿದೆ. ಕೊರೋನಾ ಮಾದರಿಯಲ್ಲೇ ಲಕ್ಷಣಗಳನ್ನು ಹೊಂದಿರುವ HMPV ವೈರಸ್ ಈಗಾಗಲೇ ಚೀನಾದಲ್ಲಿ ಅಬ್ಬರಿಸ್ತಾ ಇದ್ದು ಡ್ರ್ಯಾಗನ್ ದೇಶದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡುವಂತೆ ಮಾಡಿದೆ. ಅಲ್ಲದೆ ಈ ಡೆಡ್ಲಿ ವೈರಸ್ ಹಾಂಗ್ಕಾಂಗ್, ಜಪಾನ್ಗೂ ವ್ಯಾಪಿಸಿದ್ದು ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇದೀಗ ಇದೇ ವೈರಸ್ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದೆ. ರಾಜಧಾನಿಯ 2 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಯಲಹಂಕದ ಸುಗ್ಗಠ ಮೂಲದ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಜ್ವರ ಬಂದ ಹಿನ್ನೆಲೆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ HMPV ಸೋಂಕು ಪತ್ತೆಯಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತ 8 ತಿಂಗಳ ಮಗು ಚಿಕಿತ್ಸೆ ಪಡೆಯುತ್ತಿದೆ. ಇತ್ತೀಚೆಗೆ ಮಗುವಿನ ಕುಟುಂಬಸ್ಥರು ತಿರುಪತಿಗೆ ತೆರಳಿದ್ರಂತೆ. ಅದು ಬಿಟ್ಟರೆ ಯಾವುದೇ ವಿದೇಶ ಟ್ರಾವೆಲ್ ಹಿಸ್ಟರಿ ಇಲ್ಲ. ಹೀಗಿದ್ರೂ ಮಗುವಿಗೆ HMPV ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮಗುವಿನ ಆರೋಗ್ಯದಲ್ಲೂ ಚೇತರಿಕೆ ಕಂಡಿದೆ. ಇನ್ನು 3 ತಿಂಗಳ ಮಗುವಿನಲ್ಲೂ ಸೋಂಕು ಕಾಣಿಸಿಕೊಂಡಿದ್ದು ಇತ್ತೀಚೆಗೆ ಆ ಮಗು ಡಿಸ್ಚಾರ್ಜ್ ಆಗಿದೆ. ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು. ಆರೋಗ್ಯ ಸೌಧದಲ್ಲಿ ನಡೆದ ಸಭೆಯಲ್ಲಿ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್, ಸದ್ಯಕ್ಕೆ ಭಯಪಡುವ ಹಾಗೂ ಮಾಸ್ಕ್ ಕಡ್ಡಾಯ ಮಾಡುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ರು. HMP ವೈರಸ್ ಹೊಸ ವೈರಸ್ ಅಲ್ಲ, ಮೊದಲಿನಿಂದ ಇದೆ. ಇದು ಯಾವುದೇ ಮಾರಣಾಂತಿಕ ವೈರಸ್ ಅಲ್ಲ. ಜೊತೆಗೆ ರ್ಯಾಂಡಮ್ ಟೆಸ್ಟ್ ಮಾಡುವಂತದ್ದು, ಏರ್ಪೋರ್ಟ್ ನಲ್ಲಿ ಚೆಕ್ ಮಾಡುವಂತದ್ದು ಯಾವುದೂ ಇಲ್ಲ ಅಂತ ಹೇಳಿದ್ರು. ಇನ್ನು HMP ವೈರಸ್ ಅಪಾಯಕಾರಿ ಅಲ್ಲ, ಆದ್ರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು, ವೈರಸ್ ಬಗ್ಗೆ ಆರೋಗ್ಯ ಸಚಿವರು ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ತಿಳಿಸಿದ್ರು. ನೋಡಿ, HMPV ಏನು ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ. ಬಹಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ ಇಂದ ಆಗುವಂತ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದಿದೆ. ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ. ಹೆಲ್ತ್ ಮಿನಿಸ್ಟ್ರು ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾ ಇದ್ವಿ. ಯಾರು ಏನು ಗಾಬರಿ ಏನು ಪಡ್ಕೋಬೇಕಾಗಿಲ್ಲ. ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ. ಬೆಂಗಳೂರಿನಲ್ಲಿ HMPV ಸೋಂಕು ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ವೈರಸ್ ಪತ್ತೆಯಾಗಿದೆಯಾ ಅಂತ ಪತ್ತೆ ಹಚ್ಚಲು ಮುಂದಾಗಿದೆ. ಎಲ್ಲ DHOಗಳಿಂದ ಜಿಲ್ಲಾವಾರು ಮಾಹಿತಿ ಕೇಳಿದೆ. ಪ್ರತಿಯೊಂದು ಡೇಟಾ ಕೂಡ ಪತ್ತೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿರೋ ಆರೋಗ್ಯ ಇಲಾಖೆ ವೈರಸ್ ಪತ್ತೆಯಾದರೆ ಟ್ರಾವೆಲ್ ಹಿಸ್ಟರಿ ಪತ್ತೆ ಹಚ್ಚಲು ಸೂಚನೆ ನೀಡಿದೆ. ಅಲ್ಲದೆ ಚಳಿಗಾಲದಲ್ಲಿ HMPV ವೈರಸ್ ಕಾಣಿಸಿಕೊಳ್ಳುವುದು ಸಾಮಾನ್ಯ, ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, HMPV ವೈರಸ್ ಹೊಸದೇನಲ್ಲ, ಈ ಬಗ್ಗೆ ಹೆದರುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಇಮ್ಯುನಿಟಿ ಕಡಿಮೆ ಇರುವ ಮಕ್ಕಳಿಗೆ HMPV ವೈರಸ್ ಬರುತ್ತೆ. ಕೇಂದ್ರ ಸರ್ಕಾರ ICMR ಅಭಿಪ್ರಾಯ ಪಡೆದು ಕ್ರಮದ ಬಗ್ಗೆ ಚಿಂತನೆ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನ ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ. ಇಂಥ ಒಂದು ILI ಕೇಸಸ್ ಅಲ್ಲಿ ಬಂದಾಗ ಅದರಲ್ಲಿ 1% ಅಷ್ಟು ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ. ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಅಷ್ಟು ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಅನ್ನು ಕೂಡ. HMPV ವೈರಸ್ ಪತ್ತೆಯಾದರೆ ಜ್ವರ, ಸುಸ್ತು, ಉಸಿರಾಟದ ಸಮಸ್ಯೆ, ಕಫ ಕಾಣಿಸಿಕೊಳ್ಳಲಿದೆ. ಹೀಗಾಗಿ ಮಕ್ಕಳು, ವಯಸ್ಕರು, ವೃದ್ಧರು ಏನು ಮಾಡಬೇಕು, ಏನು ಮಾಡಬಾರದು ಅಂತ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಕೆಮ್ಮುವಾಗ, ಸೀನುವಾಗ ಕರವಸ್ತ್ರ ಬಳಸಿ, ಸ್ಯಾನಿಟೈಸರ್ನಿಂದ ಕೈ ಸ್ವಚ್ಛಗೊಳಿಸಿ, ಜನಜಂಗುಳಿ ಪ್ರದೇಶದಲ್ಲಿ ಸೇರಬೇಡಿ, ಸೋಂಕಿನ ಲಕ್ಷಣವಿದ್ರೆ ಯಾರ ಸಂಪರ್ಕದಲ್ಲೂ ಇರಬೇಡಿ, ನೀರು ಹೆಚ್ಚು ಸೇವಿಸಿ, ಪೌಷ್ಟಿಕಾಂಶಯುಕ್ತ ಆಹಾರ ತಿನ್ನಿ ಅಂತ ತಿಳಿಸಿದೆ. ಅಲ್ಲದೆ ಟಿಶ್ಯೂ ಪೇಪರ್, ಕರವಸ್ತ್ರದ ಮರುಬಳಕೆ ಮಾಡದಂತೆ, ಸೋಂಕಿತರ ಸಂಪರ್ಕ ಮಾಡದಂತೆ, ಸೋಂಕಿತರ ಬಟ್ಟೆ ಬಳಸದಂತೆ, ಪದೇ ಪದೇ ಕಿವಿ, ಕಣ್ಣು, ಮೂಗು ಮುಟ್ಟುವುದು ಹಾಗೂ ವೈದ್ಯರನ್ನ ಸಂಪರ್ಕಿಸದೆ ಸ್ವಯಂ ಮೆಡಿಸಿನ್ ತೆಗೆದುಕೊಳ್ಳದಂತೆ ಸಲಹೆ ನೀಡಿದೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಎಲ್ಲದರಲ್ಲೂ ದುಡ್ಡು ಹೊಡಿತಿರೋ ಸರ್ಕಾರ ಒಳ್ಳೆಯ ಆಡಳಿತ ಕೊಡಿ ಅಂದ್ರೆ ಅದು ಕೊಡ್ತಿಲ್ಲ, ಈಗ ಒಳ್ಳೆಯ ಟ್ರೀಟ್ಮೆಂಟ್ ಆದ್ರೂ ಕೊಡಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಸರ್ಕಾರ ಇದ್ರೆ, ಈ ಆಡಳಿತ, ಈ ವ್ಯವಸ್ಥೆ ಇದ್ರೆ ಜನರನ್ನ ಭಗವಂತನೇ ಕಾಪಾಡಬೇಕು ಎಂದು ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನು ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಒಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ, ಅಪ್ಪ ದುಡ್ಡಾರ ಹೊಡಿತಾ ಇದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಒಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದಕ್ಕಾರ ಕೆಲಸ ಮಾಡ್ರಿ ಅಂದರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್
ನೋ ಸರ್ವಿಸ್. ಇವ್ರೇನಾರಿದ್ರೆ, ಇವರು ಈ ಆಡಳಿತ, ಈ ವ್ಯವಸ್ಥೆ ಇದ್ದರೆ ಭಗವಂತನೇ ಕಾಪಾಡಬೇಕು. ಇವರಿಂದ ಏನೂ ಆಗಲ್ಲ. ಚಾಮರಾಜನಗರದಲ್ಲಿ ವಿಧಿಯ ಕ್ರೂರ ಆಟಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ. ಶಾಲೆಗೆ ತೆರಳಿದ್ದ 8 ವರ್ಷದ ಬಾಲಕಿ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಕೊನೆಯುಸಿರೆಳೆದಿದ್ದಾಳೆ. ಚಾಮರಾಜನಗರದ ಸೆಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿ ಘಟನೆ ನಡೆದಿದೆ. ಚಾಮರಾಜನಗರ ತಾಲೂಕಿನ ಬದನಗುಪ್ಪೆಯ ಗ್ರಾಮದ ಲಿಂಗರಾಜು, ಶ್ರುತಿ ದಂಪತಿಯ ಪುತ್ರಿ ತೇಜಸ್ವಿನಿ ಮೃತ ಬಾಲಕಿಯಾಗಿದ್ದಾಳೆ. ಎಂದಿನಂತೆ ಇಂದು ಬೆಳಗ್ಗೆ ಶಾಲೆಗೆ ಹೋಗಿದ್ದ ತೇಜಸ್ವಿನಿ ಶಿಕ್ಷಕರಿಗೆ ನೋಟ್ಸ್ ತೋರಿಸಲು ಹೋಗ್ತಾ ಇದ್ದಂತೆ ಕುಸಿದು ಬಿದ್ದಿದ್ದಾಳೆ. ಕುಸಿದು ಬಿದ್ದ ವಿದ್ಯಾರ್ಥಿನಿಯನ್ನ ಶಿಕ್ಷಕರು ತಕ್ಷಣ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಹೃದಯ ಸ್ತಂಭನದಿಂದಾಗಿ ಆಸ್ಪತ್ರೆಗೆ ತರುವಷ್ಟರಲ್ಲಿ 3ನೇ ತರಗತಿಯ ವಿದ್ಯಾರ್ಥಿನಿ ತೇಜಸ್ವಿನಿ ಮೃತಪಟ್ಟಿದ್ದಾಳೆ. ಬಾಲಕಿಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಭಾರೀ ಸ್ಫೋಟ ಸಂಭವಿಸಿದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಸಮೀಪದ ಕಿತ್ತಗಾನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಸಿಲಿಂಡರ್ ಸ್ಫೋಟದಿಂದ ಕಟ್ಟಡದ 1 ಮಹಡಿಯೇ ಸಂಪೂರ್ಣ ಛಿದ್ರವಾಗಿದೆ. ಸ್ಫೋಟದ ತೀವ್ರತೆಗೆ ಕಟ್ಟಡದ ಹಾಲೋ ಬ್ಲಾಕ್ಗಳು ಹಾರಿ ಹೋಗಿದ್ದು, ಬಿಲ್ಡಿಂಗ್ 4 ಪಿಲ್ಲರ್ಗಳು ಕೂಡ ಛಿದ್ರವಾಗಿವೆ. ಬೆಳಗ್ಗೆ 8:30 ಸುಮಾರಿಗೆ ಸುನಿಲ್ ಎಂಬುವರಿಗೆ ಸೇರಿದ ಕಟ್ಟಡದಲ್ಲಿ ಸ್ಫೋಟ ಸಂಭವಿಸಿದ್ದು, ರೂಮ್ನಲ್ಲಿದ್ದ ಕೇರಳ ಮೂಲದ ವಿಶ್ವ ಹಾಗೂ ತಮಿಳುನಾಡು ಮೂಲದ ಸುನಿಲ್ ಜಾಧವ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟಗೊಳ್ತಿದ್ದಂತೆ 2ನೇ ಮಹಡಿಯಿಂದ ಓರ್ವ ಕೆಳಗೆ ಹಾರಿ ಬಿದ್ದಿದ್ದು, ಇಬ್ಬರ ಸ್ಥಿತಿಯು ಚಿಂತಾಜನಕವಾಗಿದೆ. ಗಾಯಾಳುಗಳನ್ನ ಸ್ಥಳೀಯ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಿಲಿಂಡರ್ ಸ್ಫೋಟದ ಪರಿಣಾಮ 4 ಬಿಲ್ಡಿಂಗ್, 3 ಕಾರು, 6 ದ್ವಿಚಕ್ರ ವಾಹನ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಿನಲ್ಲಿ ಕಳುಹಿಸಿದ್ದ ವಿಷಪೂರಿತ ಸ್ವೀಟ್ ಬಾಕ್ಸ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ವಿಷಪೂರಿತ ಸ್ವೀಟ್ ಕಳುಹಿಸಿದ್ದ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಭದ್ರಾವತಿ ಮೂಲದ ಸೌಹಾರ್ದ್ ಪಟೇಲ್ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿ ಎನ್ಇಎಸ್ ಸಂಸ್ಥೆಯಲ್ಲಿ ಕಾನೂನು ಪದವಿ ವ್ಯಾಸಂಗ ಮಾಡುತ್ತಿದ್ದ. ಈ ವೇಳೆ ವೈದ್ಯರೊಬ್ಬರ ಪುತ್ರಿಯನ್ನ ಪ್ರೀತಿಸಿದ್ದು, ಇದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ಗೆ ಗೊತ್ತಾಗಿ ಆತನ ಪೋಷಕರನ್ನ ಕರೆಯಿಸಿ ಬುದ್ಧಿವಾದ ಹೇಳಿ ಹುಡುಗಿಯ ಸಹವಾಸ ಬಿಡಿಸಿದ್ರು. ಇದರಿಂದ ಆರೋಪಿ ಮಾನಸಿಕ ರೋಗದಿಂದ ಬಳಲುತ್ತಿದ್ದನಂತೆ. ಹೀಗಾಗಿ ಆತನ ಪೋಷಕರು ಮಾನಸಿಕ ತಜ್ಞರಾದ ಡಾಕ್ಟರ್ ಅರವಿಂದ್ ಹಾಗೂ ಡಾಕ್ಟರ್ ಪವಿತ್ರ ಬಳಿ ಚಿಕಿತ್ಸೆ ಕೊಡಿಸಿದ್ರು. ಇದೆಲ್ಲದರಿಂದ ಕೋಪಗೊಂಡಿದ್ದ ಸೌಹಾರ್ದ್ ಪಟೇಲ್ ಸರ್ಜಿ ಹೆಸರಿನಲ್ಲಿ ವಿಷಪೂರಿತ ಸ್ವೀಟ್ ಕೊರಿಯರ್ ಮಾಡಿದ್ದಾನೆ. ಸ್ವೀಟ್ ಬಣ್ಣ ಒಂದು ಕಡೆ, ಅವನು ಮೂಲತಃ ಶಿವಮೊಗ್ಗದ ಅದು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಎದುರುಗಡೆ ಇರುವಂಥ ಮನೇಲಿರುವಂಥ ಒಬ್ಬಂಟಿ, ಪೇರೆಂಟ್ಸ್ ಕೂಡ ದೂರ ಇದ್ದಾರೆ. ಅವನಿಗೆ ಮಾನಸಿಕ ರೋಗದ ಪ್ರಾಬ್ಲಮ್ಮಿಂದ, ಒಂದು ಸೈಕ್ಯಾಟ್ರಿಕ್ ಇಲ್ನೆಸ್ಸಿಂದ ಈ ಥರ ಮಾಡ್ತಾ ಇದ್ದ. ನೋಡಿ, ಇದನ್ನೆಲ್ಲ ಕೇಳಿದ್ರೆ ಬೇಜಾರಾಯಿತು. ಅಂದರೆ ಅವನಿಗೆ ಈ ರೀತಿ ಒತ್ತಡ ಅನಿಸಿದೆ, ಅವನಿಗೆ ಈ ಥರ ಮಾಡಬೇಕು ಅಂತೇಳಿ. ಅವನಿಗೆ ಲಡ್ಡು ತೊಗೊಂಡು ಏನು ಮಾಡಿದ್ದಾನೆ, ಅದಕ್ಕೆ ಅವನ ತಿಂತಿದ್ದಂಥ ಮಾತ್ರೆಗಳನ್ನು ಪುಡಿ ಮಾಡಿ ಅದಕ್ಕೆ ಸಿಂಪಡಣೆ ಮಾಡಿ, ಅದಕ್ಕೆ ಮತ್ತೆ ಇನ್ನೂ ಕಹಿ ಆಗಬೇಕು ಅಂತ ಬೇವಿನ ರಸವನ್ನು ಮಿಕ್ಸ್ ಮಾಡಿ ಅದನ್ನು ಕೊಟ್ಟಿದ್ದಾನೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಪಾಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ಗೆ ಬ್ರೇಕ್ ಹಾಕಲು ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸ್ತಾ ಇದ್ದಾರೆ ಅಂತಲೇ ಬಣ್ಣಿಸಲಾಗುತ್ತಿದ್ದು, ಸಿಎಂ ಬಣದ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಡಿಕೆ ಶಿವಕುಮಾರ್ ಬಣ ಮುಂದಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಆದರೆ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಎಲ್ಲರೂ ಊಟಕ್ಕೆ ಸೇರಿದ್ರೆ ಅದರಲ್ಲಿ ತಪ್ಪೇನಿದೆ, ನಮ್ಮ ಮನೆಗೆ ನೀವು ಬರೋದು, ನಿಮ್ಮ ಮನೆಗೆ ನಾವು ಬರೋದು ಸಹಜ, ಔತಣಕೂಟಕ್ಕೆ ಸೇರಿದ್ರೆ ರಾಜಕೀಯ ಬೆರೆಸೋದು ಬೇಡ ಅಂದಿದ್ದಾರೆ. ಇನ್ನು ವಿದೇಶ ಪ್ರವಾಸದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, 4 ವರ್ಷದಿಂದ ಎಲ್ಲೂ ಹೊರಗೆ ಹೋಗಿರ್ಲಿಲ್ಲ, ಹೀಗಾಗಿ ಕುಟುಂಬದ ಜೊತೆಗೆ ಹೊಸ ವರ್ಷಕ್ಕೆ ವಿದೇಶಕ್ಕೆ ತೆರಳಿದ್ದೆ ಅಂತ ಹೇಳಿದ್ದಾರೆ. ನೋಡ್ರಿ, ನಿಮ್ಮ ಮನೆಗೆ ನಾವು ಬರೋದು, ನಮ್ಮ ಮನೆಗೆ ನೀವು ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ, ಏನೋ ಒಂದು ಔತಣ ಕೂಟಕ್ಕೆ ಸೇರ್ತೀವಿ. ಅದಕ್ಕೆ ಯಾಕೆ ನೀವು ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಕೆಲವರೆಲ್ಲ ಹೋಗಿದ್ದಾರೆ, ಈಗ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ, ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದು ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ, ತಪ್ಪೇನಿದೆ? ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭಾರೀ ಸದ್ದು ಮಾಡಿದ್ದ ಕಮಿಷನ್ ವಿಚಾರ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೂ ಸಂಚಲನ ಸೃಷ್ಟಿಸಿದೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಕಮಿಷನ್ ಬಾಂಬ್ ಸಿಡಿಸಿದ್ರು. ಸರ್ಕಾರದಲ್ಲಿ 60% ಕಮಿಷನ್ ನಡೆಯುತ್ತಿದೆ ಅಂತ ಆರೋಪ ಮಾಡಿದ್ರು. ಇದೀಗ ಎಚ್ಡಿಕೆ ಆರೋಪಕ್ಕೆ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ದನಿಗೂಡಿಸಿದ್ದು, ಈ ಸರ್ಕಾರ ಆರಂಭದಿಂದಲೂ ಹಗರಣಗಳ ಮೇಲೆ ಹಗರಣ ನಡೆಸುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಿದ್ದು, ವಾಲ್ಮೀಕಿ ನಿಗಮದಲ್ಲಿ 100% ಭ್ರಷ್ಟಾಚಾರವನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಅಬಕಾರಿ, ಆರೋಗ್ಯ ಇಲಾಖೆಗಳಲ್ಲೂ ಕಮಿಷನ್ ನಡೆಯುತ್ತಿದ್ದು, ಸಚಿವರಿಗೂ ಕಮಿಷನ್ ಕೊಡಬೇಕಿದೆ. ಏನಾದ್ರೂ ಮಾಡಿ ಇವರಂತೂ ಭಂಡರಾಗಿದ್ದಾರೆ, ನಾವಿರೋದೇ ಹೀಗೆ ಅನ್ನುತ್ತಿದ್ದಾರೆ ಅಂತ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಭ್ರಷ್ಟಾಚಾರ. ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100% ಇಂದ ಇವ್ರು ಏನು 100 ಮಾಡ್ತಾರೆ, ಚಿಕ್ಕಲ್ಲಿ 100 ಕೆಲವು ಕಡೆ ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗ್ಬಿಟ್ಟಿದ್ದಾರೆ. ಹೇಳ್ತಾ ಇದ್ದಿಲ್ಲ, 100% ಆರೋಪನೆ ಇದೆ ಇವ್ರ ಮೇಲೆ.
ಕುಮಾರಸ್ವಾಮಿ 60%. ಬಟ್ ನಿಮ್ಗೇನಾದ್ರು ತೋರಿಸಿದ್ರೆ 50% ತಗೊಂಡಿದ್ದೀವಿ. ಓಕೆ ಸರ್, ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ದಾಖಲೆ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನು ಕೊಟ್ಟಿಲ್ಲ, ಕಂಟ್ರಾಕ್ಟರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು? ಅವ್ರು ಹೇಳಿದ್ರಲ್ವಾ, ನಾನು ಹೇಳಿದ್ದ. ಬಿಜೆಪಿ ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ದೆಹಲಿಯಲ್ಲೂ ಕೂಡ ಇದೇ ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿದೆ. ಆಪ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕರ್ನಾಟಕ ಮಾದರಿಯ ಮೊದಲ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ನೀಡುವ ಪ್ಯಾರಿ ದೀದಿ ಯೋಜನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೊಟ್ಟ ಭರವಸೆಯಂತೆ 3 ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ದೇವೆ. ಗ್ಯಾರಂಟಿಯಿಂದ ಆರ್ಥಿಕತೆ ಬದಲಾಗಿದ್ದು ಕರ್ನಾಟಕದಲ್ಲಿ ಜನರು ಖುಷಿಯಾಗಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಪ್ರೀತಿಯ ಸಹೋದರಿ ಹೆಸರಿನಲ್ಲಿ ಮೊದಲ ಗ್ಯಾರಂಟಿ ಘೋಷಿಸುತ್ತಿದ್ದೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ನೀಡಲಾಗುವುದು ಅಂತ ಡಿಕೆ ಶಿವಕುಮಾರ್ ತಿಳಿಸಿದರು. 2,000 rupees to every woman. So we both signed a check, and the same check of 2 guarantees was being distributed to entire state, all the common man, and we assured them in the first cabinet we are going to take a decision implementing this program, and all those 5 programs, after we just took the oath, we came to Vidhan Sauda, we took a decision within 3 months. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ಹೇಳಿಕೆ ಖಂಡಿಸಿ ಇಂದು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಹಲವೆಡೆ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ದು ಕಂಡುಬಂತು. ಕೊಪ್ಪಳ ನಗರದಾದ್ಯಂತ ಬೈಕ್ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಬಸ್ ನಿಲ್ದಾಣದ ಗೇಟ್ಗೆ ಬೈಕ್ ಅಡ್ಡಗಟ್ಟಿ ಬಸ್ ನಿಲ್ದಾಣಕ್ಕೆ ಬಸ್ಗಳು ಬರದಂತೆ ಬಂದ್ ಮಾಡಿದ್ರು. ಹೀಗಾಗಿ ಬಸ್ ಸಂಚಾರಕ್ಕೆ ಅಡ್ಡಿ ಮಾಡಿದ ಹೋರಾಟಗಾರರ ಮೇಲೆ ವಿದ್ಯಾರ್ಥಿನಿಯೊಬ್ಬಳು ಅಸಮಾಧಾನ ವ್ಯಕ್ತಪಡಿಸಿದಳು. ಇನ್ನು ಬಂದ್ ವೇಳೆ ಕೊಪ್ಪಳ ಬಸ್ ನಿಲ್ದಾಣದ ಎದುರು ಆಟೋ ಚಾಲಕರಿಗೆ ಧಮಕಿಯನ್ನು ಹಾಕಲಾಯಿತು. ನಾವು ಬಂದ್ ಬಗ್ಗೆ 4-5 ದಿನಗಳಿಂದ ಅನೌನ್ಸ್ ಮಾಡಿದ್ದೇವೆ. ಹೀಗಿದ್ರೂ ಯಾಕೆ ಆಟೋ ಓಡಿಸ್ತೀರಾ? ಆಟೋ ಓಡಿಸಿದ್ರೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ತಮ್ಮ ಮುಂದೆಯೇ ಆಟೋ ಬಂದ್ ಮಾಡಿಸ್ತಾ ಇದ್ರೂ ಡಿವೈಎಸ್ಪಿ ತಡೆಯಲಿಲ್ಲ. ಪೇದೆಯೊಬ್ಬರು ಆಟೋ ತಡೆಯುವವರೆಗೆ ಬುದ್ಧಿವಾದ ಹೇಳೋದು ಬಿಟ್ಟು ಆಟೋ ಚಾಲಕನಿಗೆ ಬೈದು ಕಳುಹಿಸಿದ್ರು. ಬಳಿಕ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ವಿವಿಧ ಸಂಘಟನೆಗಳು ನಾಳೆ ಮಂಡ್ಯ ನಗರ ಬಂದ್ಗೆ ಕರೆ ನೀಡಿವೆ.